ಕರ್ನಾಟಕದ ಶಾಶ್ವತ ಪರಂಪರೆ. ಪ್ರತಿ ಕಲ್ಲು ಮಾತಾಡುವ, ಪ್ರತಿಯೊಂದು ದೇವಾಲಯ ಉಸಿರಾಡುವ, ಪ್ರತಿಯೊಂದು ಕೋಟೆಯೂ ಕಾಲದ ನುಡಿಯನ್ನೇ ಹೊತ್ತಿರುವ ನೆಲ ಇದು. ಇಂದಿನ ನಮ್ಮ ಪ್ರಯಾಣ ಕೇವಲ ಸ್ಮಾರಕಗಳಲ್ಲ, ಆದರೆ ಭಕ್ತಿ, ಶೌರ್ಯ ಮತ್ತು ಸಂಸ್ಕೃತಿಯ ಬದುಕಿರುವ ಕಥೆಗಳತ್ತ. ನಮ್ಮ ಕತೆ ಆರಂಭವಾಗುವುದು ಹಂಪಿಯಿಂದ. ಒಮ್ಮೆ ವಿಜಯನಗರ ಸಾಮ್ರಾಜ್ಯದ ಹೃದಯವಾಗಿದ್ದ ಈ ಪಾವನ ಭೂಮಿಯಲ್ಲಿ ಮುರಿದ ಬಾಗಿಲುಗಳು ಮತ್ತು ಮೌನ ಬಜಾರಿನಲ್ಲಿ ಕಲ್ಲಿನ ರಥ ಇಂದಿಗೂ ನಿಂತಿದೆ, ಕಾಲಕ್ಕೂ ಮೀರಿದ ಕೀರ್ತಿಯ ಚಿಹ್ನೆಯಾಗಿ. ಇಲ್ಲಿ ನೃತ್ಯಗಾರ್ತಿಯರು ಕಂಬದ ಮಂಟಪಗಳಲ್ಲಿ ನೃತ್ಯ ಮಾಡುತ್ತಿದ್ದರು, ವ್ಯಾಪಾರಿಗಳು ರೇಷ್ಮೆ ಮತ್ತು ಮುತ್ತುಗಳಿಂದ ಮಾರುಕಟ್ಟೆ ತುಂಬುತ್ತಿದ್ದರು, ಅರಸರು ಜನರ ಸುಖಕ್ಕಾಗಿ ಪ್ರಾರ್ಥಿಸುತ್ತಿದ್ದರು. ಅವಶೇಷಗಳು ನಮಗೆ ನೆನಪಿಸುತ್ತವೆ, ಸಾಮ್ರಾಜ್ಯಗಳು ಕುಸಿಯಬಹುದು, ಆದರೆ ಸಂಸ್ಕೃತಿ ಶಾಶ್ವತ. ಮುಂದೆ ನಾವು ಹೋಗುವುದು ಬೇಲೂರು ಮತ್ತು ಹಳೆಬೀಡುಗಳ ಹೊಯ್ಸಳ ದೇವಾಲಯಗಳಿಗೆ. ಪ್ರತಿಯೊಂದು ಕಲ್ಲು ಜೀವಂತವಾಗಿದೆ. ಯುದ್ಧದಲ್ಲಿರುವ ದೇವರುಗಳು, ಮಧ್ಯ ನೃತ್ಯದಲ್ಲೇ ನಿಂತಿರುವ ಅಪ್ಸರೆಯರು, ಅಚ್ಚರಿಗೊಳಿಸುವ ನಿಖರತೆಯೊಂದಿಗೆ ಕೆತ್ತಿದ ಪ್ರಾಣಿಗಳು. ಇವು ಕೇವಲ ಪೂಜಾ ಸ್ಥಳಗಳಲ್ಲ, ಇವು ಕಲ್ಲಿನ ಪುಸ್ತಕಗಳು, ಇಂದಿಗೂ ಉಸಿರು ಕಸಿಯುವ ಭಕ್ತಿ ಮತ್ತು ಕಲಾತ್ಮಕತೆಯ ಕಥೆಗಳು. ಬದಾಮಿ ಮತ್ತು ಐಹೊಳೆಗಳಲ್ಲಿ ಕೆಂಪು ಬಂಡೆಗಳನ್ನು ಕೊರೆದು ದೇವರುಗಳು ಹೊರಬಂದಂತೆ ಕಾಣಿಸುತ್ತಾರೆ. ಇಲ್ಲಿ ಚಾಲುಕ್ಯರು ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಪ್ರಯೋಗ ಮಾಡಿ ಭಾರತದ ದೇವಾಲಯ ಶೈಲಿಗೆ ಶಾಶ್ವತ ಗುರುತು ಬರೆದರು. ಬಂಡೆಗಳೊಳಗೆ ಬೆಳಕು ಹರಿದಾಗ ಆ ಶಿಲ್ಪಗಳು ಜೀವಂತವಾಗುವಂತೆ ತೋರುತ್ತವೆ. ನಂಬಿಕೆಯು ಕಲ್ಲನ್ನು ಕಾವ್ಯವನ್ನಾಗಿ ಮಾಡುತ್ತದೆ ಎಂಬುದನ್ನು ಇದು ನೆನಪಿಸುತ್ತದೆ. ಬೀದರಿನಲ್ಲಿ ಬಲಿಷ್ಠ ಕೋಟೆಗಳು ಮತ್ತು ಬಾವಿಗಳು ಯೋಧರ ಶಕ್ತಿಯನ್ನು ಹಾಗೂ ರಾಜರ ಜ್ಞಾನವನ್ನು ಪ್ರತಿಧ್ವನಿಸುತ್ತವೆ. ಮೈಸೂರು ಅರಮನೆಗೆ ಬಂದಾಗ ದೀಪಗಳ ಅಲಂಕಾರ, ಬಂಗಾರದ ಸಿಂಹಾಸನ, ಚಿತ್ರಿತ ಗವಾಕ್ಷಿಗಳು ಒಡೆಯರ್ಗಳ ವೈಭವವನ್ನು ಬಿಂಬಿಸುತ್ತವೆ. ಆದರೆ ಆ ವೈಭವದ ಹಿಂದೆ ಆಳವಾದ ಸತ್ಯವಿದೆ. ಅರಮನೆಗಳಲ್ಲಿ ಗ್ರೇಟ್ನೆಸ್ ಅಳೆಯುವುದಿಲ್ಲ, ಜನರ ಬಗ್ಗೆ ರೂಲರ್ಸ್ ಹೇಗೆ ಕಾಳಜಿ ವಹಿಸುತ್ತಾರೋ ಅದರಲ್ಲಿ ಗ್ರೇಟ್ನೆಸ್ ಅಳೆಯಲ್ಪಡುತ್ತದೆ. ಕರ್ನಾಟಕದ ಪರಂಪರೆ ಹಳೆಯದರಲ್ಲಿ ಸೀಮಿತವಲ್ಲ, ಅದು ಕಲ್ಲುಗಳಲ್ಲಿ, ಜನರಲ್ಲಿ, ಮನಸ್ಸಿನಲ್ಲೂ ಬದುಕಿದೆ. ಹಂಪಿಯ ಅವಶೇಷಗಳಿಂದ ಮೈಸೂರಿನ ಅರಮನೆಗಳವರೆಗೂ ಪ್ರತಿಯೊಂದು ಸ್ಮಾರಕವೂ ಒಂದೇ ಪಾಠ ಹೇಳುತ್ತದೆ: ಸಾಮ್ರಾಜ್ಯಗಳು ಬರಬಹುದು, ಹೋಗಬಹುದು, ಆದರೆ ಭಕ್ತಿ, ಕಲೆ ಮತ್ತು ಧೈರ್ಯದ ಮೌಲ್ಯಗಳು ಶಾಶ್ವತ.